ಇನ್ನೂ ನಿಂತಿಲ್ಲ ಕುರ್ಚಿ ಕಾದಾಟ. ಪವರ್ ಸೆಂಟರ್ ಆದ ಖರ್ಗೆ ನಿವಾಸ 2028ರವರೆಗೂ ಸಿದ್ಧೂನೇ ಸಿಎಂ ಎಂದ ಮಹದೇವಪ್ಪ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಸದ್ಯ ನಿಲ್ಲುವ ಹಂತಕ್ಕೆ ಕಾಣುತ್ತಿಲ್ಲ. ಡಿಕೆ ಶಿವಕುಮಾರ್ ಮನೆಯಲ್ಲಿ ಪೂಜೆ ನಿಲ್ಲುತ್ತಿಲ್ಲ. ತೆಲಂಗಾಣದ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಡಿಕೆ ಸಿಎಂ ಆಗಬೇಕು ಅನ್ನೋದು ನಿಂತಿಲ್ಲ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಡಿಕೆ ಸಿಎಂ ಆಗಬೇಕು ಅನ್ನೋ ಕೂಗುಗಳು ವ್ಯಕ್ತವಾಗಿದೆ. ರಾಜ್ಯದ 139 ಶಾಸಕರ ಪೈಕಿ ಸುಮಾರು 60ರಿಂದ 70 ಶಾಸಕರು ಡಿಕೆ ಸಿಎಂ ಆಗಬೇಕು ಅನ್ನೋ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವನ್ನ ಗಮನಿಸುತ್ತಿರುವಾಗ ಕಾರ್ಯಕರ್ತ ಗೋಡೆ ನೋಡ್ಕೊಂಡು ತಲೆ ಚುಚ್ಕತ್ತಿದ್ದಾನೆ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಸದ್ಯ ನಿಲ್ಲುವ ಹಂತಕ್ಕೆ ತಲುಪಿಲ್ಲ. ನಿನ್ನೆ ಸಿಎಂ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಸಭೆ ನಡೆಸಿದ್ರು. ಸಭೆ ಬಳಿಕ ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಬೀಳಲಿದೆ ಎಂದು ಊಹಿಸಲಾಗಿತ್ತು, ಆದರೆ ನಿಂತಿಲ್ಲ. ಆದರೆ ಈಗ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಪವರ್ ಫೈಟ್ ಬಿರುಸುಗೊಂಡಿದೆ. ಕುಣಿಗಲ್ ಶಾಸಕ ರಂಗನಾಥ್ ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಿದ್ರು. ನನಗೆ ಹೈಕಮಾಂಡ್ ನಾಯಕರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಹಾಗಾಗಿ ಸಿಎಂ ಬದಲಾವಣೆ ವಿಚಾರವನ್ನು ನಾನು ಮಾತನಾಡುವಂತಿಲ್ಲ. ಸಿಎಂ ಬದಲಾವಣೆ ವಿಚಾರವನ್ನು ನಾನು ಮಾತನಾಡುವಂತಿಲ್ಲ, ನನಗೆ ನೋಟಿಸ್ ಕೊಡಲಾಗಿದೆ. ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಬೇಕಾದ ಸಣ್ಣ ಪ್ರಮಾಣದ ಕ್ರಮವನ್ನು ಈಗಾಗಲೇ ತಗೊಂಡಿದ್ದಾರೆ. ಸಂತೆಯಲ್ಲಿ ನಿಂತ್ಕೊಂಡು, ಅಂಗಡಿ ಬಾಗಿಲಲ್ಲಿ ನಿಂತ್ಕೊಂಡು ಸಿಎಂ ಚೇಂಜ್ ಆಗಬೇಕು ಅಂಥೇಳಿ ಸ್ಟೇಟ್ಮೆಂಟ್ ಕೊಡಬೇಡ್ರಯ್ಯ ಅಂಥೇಳಿ ಹೈಕಮಾಂಡ್ ನಾಯಕರು ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಉಲ್ಲಂಘನೆ ಮಾಡಿದ್ರು? ಕುಣಿಗಲ್ ಶಾಸಕರು ರಂಗನಾಥ್, ರಾಮನಗರದ ಶಾಸಕರು ಇಕ್ಬಾಲ್ ಅನ್ಸಾರಿ, ತನ್ವೀರ್ ಸೇಠು, ಹೀಗೆ ಒಂದಷ್ಟು ಜನ ಉಲ್ಲಂಘನೆ ಮಾಡಿದರು. ತನ್ವೀರ್ ಸೇಠು, ಇಕ್ಬಾಲ್ ಅನ್ಸಾರಿಗೆ ಇವರಿಗೂ ನೋಟಿಸ್ ಬೈ ಹ್ಯಾಂಡ್ ಇಶ್ಯೂ ಅವ್ರಿಗೆ ಕೊಡಲಾಗಿಲ್ಲ, ಬಟ್ ರಂಗನಾಥ್ ಅವರಿಗೆ ಸಿಕ್ಕಿದೆ. ನಮ್ಮ ಆಂತರಿಕ ವಲಯದ ಇಂಟರ್ನಲ್ ಮ್ಯಾಟ್ರ್ಗಳನ್ನು ನೀವು ಹೈವೇಲಿ ನಿಂತ್ಕೊಂಡು ಮಾತನಾಡಬೇಕಾದ್ರೂ ಜನ ಏನು ತಿಳ್ಕೋಬೇಡ. ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ಸಿನ ಅಂತರ್ವಲಯದ ವಿಚಾರಗಳನ್ನು ಮಾತನಾಡ್ತಿರ್ಬೇಕಾದ್ರೆ ವಿರೋಧ ಪಕ್ಷದವರಿಗೆ ಅದು ಆಹಾರ ಆಗೋದಿಲ್ವೇನು? ಪೊಲಿಟಿಕಲ್ ಸಬ್ಜೆಕ್ಟ್ ಆಗಿ ಸಿಗೋದಿಲ್ವೇನು? ನಿಮ್ಮ ಬಾಯಿಗಳಿಗೆ ಬೀಗ ಹಾಕ್ಕೊಳ್ಳಿ. ನಿಮ್ಮ ಶಟ್ಟಿವರ್ ಮೌತ್ ಅನ್ನೋ ಥರ ಹೈಕಮಾಂಡ್ ನಾಯಕರು ನೇರ ನೋಟಿಸ್. ಬಾಯಿಗೆ ಬಂದ ಹಾಗೆ ಮಾತನಾಡೋದು ಅಗತ್ಯ ಇಲ್ಲ. ಸಿಎಂ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಸದ್ದೇ ಇಲ್ಲದೆ ಸುದ್ದಿಯಲ್ಲಿರುವಾಗ ಆ ಸುದ್ದಿಯನ್ನು ಹೆಕ್ಕಿ ಕನ್ಕ್ಲೂಷನ್ ಕೊಡೋದಕ್ಕೆ ನಮಗೆ ಗೊತ್ತು ಅಂತೇಳಿ ಹೈಕಮಾಂಡ್ ನಾಯಕರು. ನಿಮ್ಮ ಗ್ರಹಿಕೆಗೆ ತಕ್ಕನ ಹಾಗೆ ಮಾತನಾಡಬೇಡಿ. ನಿಮ್ಮ ಕಲ್ಪನೆಯಲ್ಲಿ ರಚಿಸಿಕೊಂಡ ವಾಕ್ಯಗಳನ್ನು ಉಚ್ಚರಿಸಬೇಡಿ. ನಿಮ್ಮ ಪದಪುಂಜ ವಾಗ್ಝರಿಗಳನ್ನು ಮಲ್ಲಯುದ್ಧದ ಮುಖಾಂತರ ರಾಜ್ಯದ ಜನರ ಮುಂದೆ ಪ್ರದರ್ಶನಕ್ಕೆ ಇಡಬೇಡಿ. ಹೈಕಮಾಂಡ್ ನಾಯಕರು ಹೇಳೋದು ಇವರಿಗೆ. ಖರ್ಗೆ ನಿವಾಸಕ್ಕೆ ಸಚಿವರ ಶಾಸಕ ಪರೇಡ್ ಮುಂದುವರೆದಿದೆ. ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ರಾಜಕೀಯದ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಖರ್ಗೆ ಭೇಟಿ ಮಾಡಿದ್ದಾರೆ. ಇನ್ನು 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ, ನಾವು ಹೆದರಬೇಕಾಗಿಲ್ಲ. 2028ರವರೆಗೆ ಮುಖ್ಯಮಂತ್ರಿಗಳು ಇದ್ದೇ ಇರುತ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿರೋದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರಲ್ವಾ, ಅವಧಿಯನ್ನು ಸಂಪೂರ್ಣ ಮಾಡ್ತಾರೆ. ಇವಾಗ ಸಿಎಂ ಹುದ್ದೆ ಖಾಲಿ ಇಲ್ಲ, ಆ ನಂತರ ಏನು ಬೇಕಾದರೂ ಆಗಬಹುದು, ಅದು ಕೂಡ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದ ಮಹದೇವಪ್ಪನವರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿರುವಂತಹದ್ದು. ಒಟ್ಟಾರೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಈ ಒಂದು ಸಿಎಂ ಬದಲಾವಣೆ ವಿಚಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.